ಅನ್ನುವಂಥದ್ದು. ಯಾಕೆಂದರೆ ಇವತ್ತು ರಾಜ್ಯ ಮಟ್ಟದಾಗ 2ನೇ ನಂಬರ್ ಒಬ್ಬ ಪ್ರಬಲ ಸ್ಪರ್ಧೆ ಇದ್ದಾರೆ ಕಾಂಗ್ರೆಸ್ನಲ್ಲೇ. ಸಿದ್ದರಾಮಯ್ಯನವರು 2028 ನಂತರ ಮೋಸ್ಟ್ ಪ್ರೊಬಲಿ ನೀವು ಹೋಗಪ್ಪ ಅದು ಕೈಕಾಲು ಬಿದ್ದು ಕಳಿಸ್ಲಿಕ್ಕೆ ಸಾಧ್ಯದ. ಯಾಕೆಂತಂದ್ರೆ ದೊಡ್ಡವ್ರು ಇದ್ದಾರೆ, ಹಿರಿಯರು ಇದ್ದಾರೆ, ಅವ್ರು ರಂಭಿಸಿ ಶಾರ್ ಹೊಲಿಸಿದ್ರೆ ಆಯ್ದವ ಮಾಡ್ಕೊಂಡಂತ ಮಾತು ಆಗ್ಬೋದೇನೋ. ಇವರು ಮೌನಾಗಿದ್ಕೊಂಡು ಪ್ರೀತಿಯಿಂದ ಗಳಿಸಿದ್ರೆ ಮುಷ್ಟೇ ಆದಿಲ್ಲದ ಅಂತ ಅನ್ನಿಸ್ತದೆ. ಎಲ್ಲರೂ ಏನೋ ವಿಶ್ಲೇಷಣೆ ಮಾಡಿ ಒಳಗೊಬ್ಬ ಡಿ ಕೆ ಶಿ ಒಳಗೆ ಇನ್ನೊಬ್ಬ ಡಿ ಕೆ ಶಿ ಇರ್ತಾರೆ. ಪ್ರತಿಯೊಬ್ಬ ನನ್ನೊಳಗೆ ಒಬ್ಬ ಇರ್ತಾರೆ. ಯಾರಿಗಾದ್ರು ಯಾವ ರಾಜಕಾರಣಿ ಇರ್ಬೋದು, ಜನಸಾಮಾನ್ಯ ಇರ್ಬೋದು, ಎಲ್ಲೂ ಇರ್ಬೋದು. ಅವ್ರು ತಮ್ಮಂತ ವಿಮರ್ಶೆ ಮಾಡ್ಕೊಳ್ತಿರ್ತಾರೆ. ಅದರಲ್ಲೂ ಪ್ರಜ್ಞಾವಂತರಿದ್ದಾರೆ. ಇವತ್ತು ಸಾಕಷ್ಟು ಬುದ್ಧಿವಂತ ರಾಜಕಾರಣಿ ಜೊತೆಗೆ ತಮ್ಮ ಬದುಕನ್ನು ತೆಗೆದವರು ಕಾಂಗ್ರೆಸ್ಸಲ್ಲ ಸತತ ಅತ್ಯಂತ ನಿಕಟವಾಗಿ ಮತ್ತು ನಾ ಕಾಂಗ್ರೆಸ್ಸಿಗ ಅನ್ನುವಂಥ ಮನಸ್ಥಿತಿ ಉಳ್ಳವರಾಗಿದ್ದಾರೆ. ಹೀಗಾಗಿ ನೆಕ್ಸ್ಟ್ 20 ಜನಗಳಾಗಿ ಮುಖ್ಯಮಂತ್ರಿ ಆದರೂ ಆಗ್ಬೋದು. ಕಾಂಗ್ರೆಸ್ ಗೆದ್ದು ಬಂದರೆ ಗೆದ್ದು ಬರೋ ಸಾಧ್ಯತೆಗಳು ಎಲ್ಲ ಕಾಣ್ತಾ ಇದ್ದಾವೆ. ಲಕ್ಷಗಳಿದ್ದಾವೆ. ಇವತ್ತು ಬಿ ಜೆ ಪಿ ನಾಯಕರು, ಕರ್ನಾಟಕದ ಬಿ ಜೆ ಪಿ ನಾಯಕರು ಅಲ್ಲಿ ಅವರು ತಿಕ್ಕಾಡ್ತಾ ಇದ್ದಾರೆ. ಅಲ್ಲಿ ತಿಕ್ಕಾಡು ಸಾಕಷ್ಟು ಅಂದರೆ ವಿಜಯೇಂದ್ರ ಒಟ್ಟೆ ನಾವು ಮನೆಗೆ ಕಳಿಸಬೇಕಂತೇಳಿ ಕೂತಿದ್ದಾರೆ ಭಿನ್ನಮತದವರು. ಹೀಗಾಗಿ ಡಿ ಕೆ ಶಿಗಲ್ಲಿ ಹೋದರೆ ಭಾಳ ದಿವಸ ಭಾಳ ಆದರೆ ಒಂದು 30-40 ಮಂದಿ ತೊಗೊಂಡು ಹೋದ್ರೆ ಇದೊಂದು ಸಲ ಸೇಮ್ ಆಗ್ಬೋದೇನೋ. ಆದರೆ ಫ್ಯೂಚರ್ ಇವತ್ತು ಸಿಂಧಿಂದ ಏನಾಗ್ಯದ ಗೊತ್ತದ. ಇಲ್ಲೇ ಬಿ ಜೆ ಪಿಯಲ್ಲಿ ನಮ್ಮ ಮಹಾರಾಷ್ಟ್ರದ ಏಕನಾಥ್ ಶಿಂದೆ ಅವ್ರದ್ದು ಅವ್ರು ಬದಿಗೆ ಸರಿಸಿದ್ದಾರೆ. ಫಡ್ನವೀಸ್ ತಂದು ಕೂಡಿಸಿದಾರಲ್ಲ. ನಾನು ಹೆಂಗೆ ಆಗ್ತದೆ ನಮ್ಮದು ತಮ್ಮ ಬೇಕಾದಂದು ಕೂಡಿಸ್ತಾನೆ. ಅದಕ್ಕೆ ನಾ ಈಗ ರಾಜ ಅದನಪ್ಪ. ಸಿದ್ದರಾಮಯ್ಯನೊಬ್ಬರು ಬಿಟ್ಟರೆ ಸಿದ್ದರಾಮಯ್ಯ ಸಹಿತ ಮಾತು ಕೇಳ್ತಾರೆ. ಈಗ ನಾವು ಗಪ್ ಕೂತ್ನಪ್ಪ ಅಂದ್ರೆ ಮೌನ ಆಗಿದ್ವಿ ಅಂದ್ರೆ ನಾವು ಹೇಳಿದ ಕೆಲಸ ನಡೀತಾ ಇದ್ದಾವೆ. ಯಾಕೆ ನನಗೈತಿ ವಿರೋಧ ಮಾಡ್ಕೋಬೇಕು? ಈಗ ಅವ್ರ ಟಾರ್ಗೆಟ್ ಯಾರಪ್ಪ ಅಂದ್ರೆ ಸಿದ್ದರಾಮಯ್ಯ, ಉಳಿದವ್ರು ಯಾರೂ ಇಲ್ಲ. ಯಾಕಂದ್ರೆ ಕಿಚನ್ ಕ್ಯಾಬಿನೆಟ್ ತಾವು ಸ್ವತಃ ಹೋಗಿ ಸೋನಿಯಾ ಗಾಂಧಿ ಅವ್ರದ್ದು ಅಥವಾ ರಾಹುಲ್ ಗಾಂಧಿ ಅವರು ವಿಶ್ವಾಸ ಗಳಿಸ್ಕೊಂಡು 2028ರಲ್ಲಿ ಮುಖ್ಯಮಂತ್ರಿ